ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡು ಅಣ್ಣ ಹೆಂಗಿದ್ಯಣ್ಣ? ಯಾಕಣ್ಣ ಸಣ್ಣ ಆಗ್ಬಿಟ್ಟಿದ್ಯಾ? ಎಲ್ಲಿದ್ರಿ ರಕ್ಷಕ್ ಅವರು? ಜಾಲಿಯಾಗಿ ಸ್ವಚ್ಛಂದವಾಗಿ ಹಾಯಾಗಿ ಸ್ವೇಚ್ಛಾಚಾರದಿಂದ ಹೇಗಂದ್ರೆ ಹಾಗೆ. ಇದೇ ಒಂದ್ 6 ತಿಂಗಳು ಮುಂಚೆ ನೋಡಿದ ರಕ್ಷಕ್ ಬೇರೆ ಆಗಿತ್ತು. ಇನ್ನು ಮೇಲೆ ರಕ್ಷಕ್ ಕಾಣಿಸಲ್ಲ ಕ್ಯಾಮ್ರಾ ಮುಂದೆ. ಇನ್ನು ಮೇಲೆ ಬೇರೆ ತರ ರಕ್ಷಕ್ ಕಾಣಿಸ್ತಾನೆ. ರಕ್ಷಕ್ ಅವ್ರಿಗೆ ತುಂಬಾ ಕೋಪ ಅನ್ಸುತ್ತೆ. ಅದು ನಿಜನ ಸುಳ್ಳ? ಲಾಂಗ್ ಹಿಡಿತಾರ ರಕ್ಷಕ್ ಅವರು? ಜೂನ್ 21 ಗೊತ್ತಾಗುತ್ತೆ ಅಣ್ಣ ಏನ್ ಹಿಡಿತಾರೆ ಅಂತ. ರಕ್ಷಕ್ ಅವ್ರಿಗೆ ಗರ್ಲ್ ಫ್ರೆಂಡ್ ಇಲ್ವಾ? ನೋ ಕಾಮೆಂಟ್ಸ್. ರಕ್ಷಕ್ ಬಂದ್ಬಿಟ್ಟು ಡಿ ಬಾಸ್ ಫ್ಯಾನ್ ಅಂತ ಇಡೀ ಕರ್ನಾಟಕ ಗೊತ್ತು. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ತುಂಬಾ ದಿನಗಳಾಯ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡು. ಎಲ್ಲಿದ್ರಿ ರಕ್ಷಕ್ ಅವರು? ಏನ್ ಮಾಡ್ತಿದ್ರಿ? ಅಣ್ಣ ನನ್ ಪೇಜಲ್ಲಿ ಆಕ್ಟಿವ್ ಆಗೇ ಇರ್ತೀನಿ. ರಕ್ಷಕ್ ಎಲ್ಲೂ ಕಾಣಿಸ್ಕೊಂಡಿರೋ ಅಂತ ಕಣ್ಮರೆ ಆಗಲ್ಲ. ಬುಲೆಟ್ ಸೌಂಡ್ ಯಾವತ್ತೂ ಕಮ್ಮಿ ಆಗಕ್ಕಂತೂ ಬಿಡಲ್ಲ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಸ್ವಲ್ಪ ಸಿನಿಮಾ ಇದರಲ್ಲಿ ಬಿಸಿ ಇದ್ದಿದ್ರಿಂದ ಅದಕ್ಕೋಸ್ಕರ ನಾನು ಎಲ್ಲೂ ಈವೆಂಟ್ಸ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಂತಾ ಇರ್ಲಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಏಪ್ರಿಲ್ 2ನೇ ತಾರೀಕು ನೀವೆಲ್ಲರೂ ನೋಡ್ದಂಗೆನೆ ಒಂದು ಪೋಸ್ಟರ್ ಕೂಡ ಲಾಂಚ್ ಮಾಡಿದ್ದೆ. ಅದಾದ್ಮೇಲೆ ಆ ಡೈಲಾಗ್ ಕೂಡ ತುಂಬಾ ಹೈಲೈಟ್ ಆಯ್ತದ. ಆಚೆ ರಕ್ಷಕ್ ಅವ್ರು ಬಂದ್ರೆ ಫ್ಯಾನ್ಸ್ ಅಂತೂ ಮುಗಿ ಬಿಡ್ತಾ ಇರ್ತಾರೆ. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ಅಂದ್ರೆ ಅಣ್ಣ ನಾನು ಎಲ್ಲೇ ನೋಡ್ಬೋದು ನೀವು ನನ್ನ ಫ್ಯಾನ್ಸು ಮತ್ತೊಂದಂತ ನಾನು ಎಲ್ಲೂ ಹೇಳಲ್ಲ. ಅವ್ರು ನನ್ನೆಲ್ಲ ಪ್ರೀತಿಸೋ ಮನ್ಸುಗಳು ಅಂತ ಹೇಳ್ತಾ ಇರ್ತೀನಿ. ಇವತ್ತವರೆಗೂ ಅನ್ನ ಹಾಕೊಂಡ್ ಬಂದಿದ್ದಾರೆ ನಮ್ಮ ತಂದೆಗೆ. ಅದಾದ್ಮೇಲೆ 3 ವರ್ಷ ನನಗೆ ಅನ್ನ ಹಾಕೊಂಡ್ ಬರ್ತಿದ್ದಾರೆ ಇವತ್ತು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಗರ್ಲ್ ಫ್ರೆಂಡ್ ಅನ್ನೋದು ಯಾವ್ದು ಇನ್ನೂ ಆಗಿಲ್ಲ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.